ನಮಸ್ತೆ ಫ್ರೆಂಡ್ಸ್, ಇವತ್ತು ನೋಡಿ ಒಂದು ಸೂಪರ್ ಆಗಿರುವಂತ ಒಂದು ಟೇಸ್ಟಿ ಆಗಿರೋ ಒಂದು ವೆರೈಟಿ ರೆಸಿಪಿ ಜೊತೆನೆ ಬಂದಿದ್ದೀನಿ. ಒಂದ್ಸಲ ಆದ್ರೂ ನೀವು ಇದನ್ನ ಟ್ರೈ ಮಾಡಿ ಟೇಸ್ಟ್ ಮಾಡಲೇಬೇಕು. ಬನ್ನಿ ನೋಡೋಣ ಇದು ಏನು ಅಂತ. ಮೊದಲು ಇದಕ್ಕೆ ನಾನಿಲ್ಲಿ 1/4 ಕಪ್ ಸಬ್ಬಕ್ಕಿ ತಗೊಂಡಿದ್ದೀನಿ. ಅದನ್ನ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ. ಆಮೇಲೆ ಬಿಸಿ ಬಿಸಿ ನೀರು ಹಾಕೊಂಡ್ಬಿಟ್ಟು ಒಂದು ಮಿನಿಮಮ್ 10ರಿಂದ 20 ನಿಮಿಷ ಇದನ್ನ ನೆನೆಸಿ ಇಟ್ಕೊಳ್ಳಿ. ಇದನ್ನ ಮುಚ್ಚಿ ಹಾಗೆ ಸೈಡಲ್ಲಿ ಇಟ್ಕೊಂಡ್ರೆ ಆಯ್ತು. ಇಲ್ಲಿ ನಿಮಗೆ ನೈಲಾನ್ ಸಬ್ಬಕ್ಕಿ ಕೂಡ ಉಪಯೋಗಿಸ್ಬೋದು. ನಿಮ್ಮ ಬಳಿ ಯಾವ್ದಿದೆಯೋ ಅದು ತಗೊಳ್ಳಿ. ಓಕೆ, ಇದನ್ನು ನಾನು ಮುಚ್ಚಿಡ್ತಾ ಇದ್ದೀನಿ. ನೆಕ್ಸ್ಟ್ ನಮಗೆ ಬೇಕಾಗಿರೋದು ಮಾವಿನ ಹಣ್ಣು. ಮಾವಿನ ಹಣ್ಣು ಸೆಲೆಕ್ಟ್ ಮಾಡುವಾಗ ಮಾತ್ರ ಒಳ್ಳೆ ಸ್ವೀಟ್ ಇರುವಂತಹ ಮಾವಿನ ಹಣ್ಣೇ ತಗೋಬೇಕು. ಸ್ವಲ್ಪನೂ ಹುಳಿ ಇರಬಾರ್ದು. ಹುಳಿ ಇದ್ರೆ ಚೆನ್ನಾಗಿ ಬರಲ್ಲ. ಸ್ವೀಟ್ ಅಂದ್ರೆ ಅಷ್ಟು ಸ್ವೀಟ್ ಆಗಿ ಇರಬೇಕು, ಆಯ್ತಾ. ನೋಡಿ, ನೆಕ್ಸ್ಟ್ ಇದನ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ. ಅಂದ್ರೆ ನಮ್ಗೆ ಇದರ ಪಲ್ಪ್ ಮಾತ್ರ ಬೇಕಾಗಿರೋದು. ಪಲ್ಪ್ ಅನ್ನ ಕಲೆಕ್ಟ್ ಮಾಡ್ಕೊಂಡ್ರೆ ಆಯ್ತು. ನಾನು ಅದಕ್ಕೆ ಈ ರೀತಿ ಕಟ್ ಮಾಡಿಬಿಟ್ಟು ತೆಗಿತಾ ಇದ್ದೀನಿ. ಅಥವಾ ಸಿಪ್ಪೆ ತೆಗೆದು ಬೇಕಿರೋ ನಿಮಗೆ ಮಿಕ್ಸಿ ಜಾರ್ ಒಳಗಡೆ ಹಾಕ್ಬೋದು. ಯಾವ ರೀತಿ ಬೇಕಿದ್ರೂ ಮಾಡ್ಬೋದು. ಮೊದಲು ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಬಿಟ್ಟು ಇದನ್ನ ಮಿಕ್ಸಿ ಜಾರ್ ಒಳಗಡೆ ನೋಡಿ ಎಲ್ಲ ಕೂಡ ಇದರ ಪಲ್ಪ್ ಅನ್ನು ಹಾಕೊಳ್ಳಿ. ಹಾಕ್ಬಿಟ್ಟು ಇದನ್ನ ಗ್ರೈಂಡ್ ಮಾಡಬೇಕು, ಪೇಸ್ಟ್ ಮಾಡಬೇಕು. ಮ್ಯಾಂಗೋ ಪ್ಯೂರಿ ರೆಡಿ ಮಾಡಬೇಕು. ನೋಡಿ, ಇವಾಗ ರೆಡಿ ಆಗಿದೆ ಅಲ್ವಾ. ಇದನ್ನ ಗ್ರೈಂಡ್ ಮಾಡಿ ತರ್ತೀನಿ ನಾನು. ರೆಡಿ ಆಗಿದೆ, ನನ್ನ ಸೈಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಕಡಾಯಿ ಬಿಸಿ ಮಾಡಿಬಿಟ್ಟು ಅದಕ್ಕೆ ತುಪ್ಪ ಹಾಕೊಳ್ಳಿ. ನಾನಿಲ್ಲಿ 1 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ. ಆಮೇಲೆ ಗೋಡಂಬಿ ದ್ರಾಕ್ಷಿ ಕೂಡ ಹಾಕೋತಾ ಇದ್ದೀನಿ. ಎಲ್ಲ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಇದನ್ನ ತೆಗೆದಿಟ್ಕೊಳ್ಳಿ. ಸಾಕಿದು ಬೇರೊಂದು ಸಣ್ಣ ಬೌಲಲ್ಲಿ ಹಾಕಿಟ್ಕೊಳ್ಳಿ. ಆಮೇಲೆ ಅದೇ ಕಡಾಯಿಗೆ ನಾನಿಲ್ಲಿ 1/4 ಕಪ್ಪಿನಷ್ಟು ಶಾವಿಗೆ ತಗೊಂಡಿದ್ದೀನಿ. ಅದನ್ನ ಕೂಡ ರೋಸ್ಟ್ ಮಾಡಬೇಕು. ಒಳ್ಳೆ ಕೆಂಪಾಗಿ ಬರಬೇಕದು. ನೋಡಿ, ಈ ರೀತಿ ಕರೆಕ್ಟಾಗಿ ತುಪ್ಪದಲ್ಲಿ ಹುರಿಬೇಕು. ಅಷ್ಟೊತ್ತಿಲ್ಲಿ ನೋಡಿ, ಇವಾಗ ನಾವು ನೆನೆಸಿಟ್ಟಿರುವಂತಹ ಸಬ್ಬಕ್ಕಿ ರೆಡಿ ಆಗಿದೆ. ಅದನ್ನ ಬೇಯಿಸ್ಬೇಕು, ಕರೆಕ್ಟ್ ಬೇಯಿಸ್ಬೇಕು. ಬೆಂದು ನೋಡಿ ಅದನ್ನ ಸೋಸಿ ತಗೋಬೇಕು. ನೀರೇನು ಬೇಡ. ನೋಡಿ, ನಾನಿಲ್ಲಿ ಸೋಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಸೈಡಲ್ಲಿ ಇಟ್ಕೊಳ್ಳಿ. ಇನ್ನು ಇದಕ್ಕೆ 1 ಕಪ್ ಹಾಲು ಹಾಕೊಂಡ್ಬಿಟ್ಟು ಈ ಶಾವಿಗೆಯನ್ನ ಕೂಡ ಬೇಯಿಸ್ಬೇಕು. ನೋಡಿ, ಈ ರೀತಿ ಮೊದಲು 1 ಕಪ್ ಹಾಕೊಂಡ್ರೆ ಸಾಕು. ಒಮ್ಮೆಲೆ ಜಾಸ್ತಿ ಹಾಕೋದು ಬೇಡ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಇದು ಇವಾಗ ಬೆಂದು ರೆಡಿ ಆಗಿದೆ. ಇವಾಗ ಶಾವಿಗೆ ಎಲ್ಲ ಒಳ್ಳೆ ಸಾಫ್ಟ್ ಆಗಿ ಬರಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ರೆಡಿ ಆಗಿದೆ. ನೆಕ್ಸ್ಟ್ ಇದಕ್ಕೆ ನಾವು ಬೇಯಿಸಿಟ್ಟಿರುವಂತಹ ಸಬ್ಬಕ್ಕಿನ ಕೂಡ ಸೇರಿಸ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಅದು ಆಲ್ರೆಡಿ ಬೆಂದಿದೆ, ಅದಕ್ಕಣ ಪುನಃ ಬೇಯಿಸ್ಬೇಕಾದ ಅವಶ್ಯಕತೆ ಏನಿಲ್ಲ. ಜಸ್ಟ್ ಮಿಕ್ಸ್ ಮಾಡಿದ್ರೆ ಸಾಕು. ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ಆಮೇಲೆ ಇವಾಗ ನೋಡಿ, ಇದು ಸ್ವಲ್ಪ ಗಟ್ಟಿಯಾಗಿದೆಯಲ್ವಾ. ಇನ್ನು ನಿಮಗೆ ಹಾಲು ಎಷ್ಟು ಬೇಕೋ ಆ ರೀತಿ ನೋಡಿಕೊಂಡು ಸೇರಿಸ್ಬೋದು. ಕುದಿಸಿ ಆರಿದಂಥ ಹಾಲು ನಾನು ಇದಕ್ಕೆ ಸೇರಿಸ್ತಾ ಇರೋದು. 1 ಕಪ್ ಹಾಕ್ಕೊಂಡಿದ್ದೀನಿ. ಜಾಸ್ತಿ ನೀರಾದ್ರೂ ಚೆನ್ನಾಗಿರಲ್ಲ, ಸ್ವಲ್ಪ ತಿಕ್ಕಾಗಿದ್ರೇನೆ ಚೆನ್ನಾಗಿರೋದು ಇದು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವೀಟ್ ಎಷ್ಟು ಬೇಕೋ ನೋಡಿಕೊಂಡು ಸಕ್ಕರೆ ಸೇರಿಸ್ಕೊಳ್ಳಿ. ಒಂದು 1/4 ಕಪ್ ಫುಲ್ ಹಾಕ್ಕೊಂಡಿಲ್ಲ. ಅದು ನೀವು ಮಾವಿನ ಹಣ್ಣಿನ ಟೇಸ್ಟ್ ನೋಡಿಕೊಂಡು ಸಕ್ಕರೆ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಆಯಿತು. ಇನ್ನು ಇದು ಒಂದು ಕುದಿ ಬಂದರೆ ಸಾಕು, ನಮಗೆ ಸ್ಟವ್ ಆಫ್ ಮಾಡ್ಬೋದು. ನೋಡಿ, ಇವಾಗ ಇದು ಚೆನ್ನಾಗಿ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಜಸ್ಟ್ ಒಂದು ಕುದಿ ಬಂದರೆ ಸಾಕಾಗುತ್ತೆ ಇದು. ನೋಡಿ, ಕರೆಕ್ಟಾಗಿ ಬಂದಿದೆ, ಸಾಕು. ನಮಗೆ ಇನ್ನು ಸ್ಟವ್ ಆಫ್ ಮಾಡ್ಬೋದು. ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಆರಬೇಕು, ಬಿಸಿ ಬಿಸಿಯೇ ಇರಬಾರ್ದು. ಸ್ವಲ್ಪ ಆರೋ ತನಕ ವೆಯ್ಟ್ ಮಾಡಬೇಕು. ನಾನು ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ತೀನಿ. ನೋಡಿ, ಇವಾಗ ಇದು ಸ್ವಲ್ಪ ಆರಿದೆ. ಆರಿದ್ಮೇಲೆ ಇದಕ್ಕೆ ಮಾವಿನ ಹಣ್ಣಿನ ಪ್ಯೂರಿ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ಅವಾಗ ನೋಡಿ, ಥಿಕ್ನೆಸ್ ಕೂಡ ಕರೆಕ್ಟ್ ಬ್ಯಾಲೆನ್ಸ್ ಆಗಿ ಬರುತ್ತೆ. ಅದು ಮೊದಲೇ ನೀರು ಮಾಡಿದ್ರೆ ಮಾವಿನ ಹಣ್ಣಿನ ಪ್ಯೂರಿ ಕೂಡ ಹಾಕುವಾಗ ಮತ್ತಷ್ಟು ಜಾಸ್ತಿ ನೀರಾಗ್ಬಿಡುತ್ತೆ. ಸೂಪರ್ ಆಗಿರುವ ಟೇಸ್ಟಿ ಆಗಿರುವಂತ ಒಂದು ಮಾವಿನ ಹಣ್ಣಿನ ಪಾಯಸ ನೋಡಿ ರೆಡಿ ಆಗಿದೆ. ಯಾವತ್ತಾದ್ರೂ ಈ ರೀತಿ ಮಾಡಿಲ್ಲ ಅಂದ್ರೆ ಒಂದ್ಸಲ ಮಾಡಿ ಟೇಸ್ಟ್ ಮಾಡಿ, ಸಖತ್ತಾಗಿರುತ್ತೆ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೊಂದು ವೆರೈಟಿ ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆನೆ ಬರ್ತೀನಿ. ಓಕೆ, ಥ್ಯಾಂಕ್ ಯು.